ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಸಕ್ಕರೆ ಕಾಯಿಲೆ ಇರೋರು ಯಾವ ಹಣ್ಣುಗಳನ್ನ ತಿನ್ಬೋದು, ಯಾವ ಹಣ್ಣುಗಳನ್ನ ತಿನ್ನಬಾರ್ದು, ಎಲ್ಲಾ ಹಣ್ಣುಗಳನ್ನ ತಿನ್ಬೋದಾ ಅನ್ನೋದು ತುಂಬಾ ಜನರ ಪ್ರಶ್ನೆ. ಶುಗರ್ ಇರೋರು ಕೆಲವರು ಗೊತ್ತಿಲ್ಲದೆ ಸಿಕ್ಕ ಹಣ್ಣುಗಳನ್ನ ತಿಂದು ಬಿಡ್ತಾರೆ. ಈ ತಪ್ಪು ಮಾತ್ರ ದಯವಿಟ್ಟು ಮಾಡಬೇಡಿ, ಎಚ್ಚರ ಇರ್ಲಿ. ಅಂದಹಾಗೆ ವೀಕ್ಷಕರೇ, ನಿಮ್ಗೆ ಶುಗರ್ ಇದೆ ಅಂತ ಅಂದ್ರೆ ಹಣ್ಣುಗಳನ್ನ ತಿನ್ಲೇಬಾರ್ದು ಅಂತ ಇಲ್ಲ. ಇಲ್ಲಿ ನೀವು ಸರಿಯಾದ ಹಣ್ಣುಗಳನ್ನ, ನಿಮ್ಗೆ ಅಪಾಯ ಇಲ್ಲದ ಹಣ್ಣುಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಅಷ್ಟೇ. ಹಾಗಾದ್ರೆ ಸಕ್ಕರೆ ಕಾಯಿಲೆ ಇರೋರಿಗೆ ಯಾವ ಹಣ್ಣುಗಳು ಸೇಫ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಕ್ಕರೆ ಕಾಯಿಲೆ ಇರೋರು ಹಣ್ಣುಗಳನ್ನ ತಿನ್ನುವಾಗ ಕೆಲವೊಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಅದು ಯಾವುದು ಅನ್ನೋದನ್ನ ನಾನು ಮೊದಲಿಗೆ ತಿಳಿಸ್ಕೊಡ್ತೀನಿ. ನೀವು ಹಣ್ಣುಗಳನ್ನ ತಿನ್ನುವಾಗ ಒಂದೇ ಸಾರಿ ಎಲ್ಲಾ ರೀತಿಯ ಮಿಕ್ಸೆಡ್ ಫ್ರೂಟ್ಸ್ ಅನ್ನ ತಿನ್ನೋದಕ್ಕೆ ಹೋಗಬಾರ್ದು. ಇದು ಒಳ್ಳೇದಲ್ಲ. ನಿಮ್ಗೆ ಡಯಾಬಿಟಿಸ್ ಇದೆ ಅಂತ ಅಂದ್ರೆ ಒಂದೇ ಸಾರಿ ಒಂದೇ ರೀತಿಯ ಹಣ್ಣುಗಳನ್ನ ತಿನ್ಬೇಕು. ಮಿಕ್ಸ್ಡ್ ಫ್ರೂಟ್ಸ್ ದಯವಿಟ್ಟು ಬೇಡ. ಜೊತೆಗೆ ಯಾವ್ದಾದ್ರೂ ಒಂದು ಹಣ್ಣು ಸೇಫ್ ಅಂತ ಹೇಳಿ ಅದನ್ನ ಹೆಂಗ್ ಬೇಕೋ ಹಂಗೆ ಅತಿಯಾಗಿ ತಿನ್ಬಾರ್ದು. ಲಿಮಿಟ್ ಅಲ್ಲಿ ಇರಬೇಕು. ಅಂದ್ರೆ ಅದರ ಕ್ವಾಂಟಿಟಿ ಕಡೆ ಗಮನ ಕೊಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೇಕಾಗತ್ತೆ. ಈಗ ಯಾವ ಹಣ್ಣುಗಳನ್ನ ತಿನ್ಬಹುದು ಅನ್ನೋದನ್ನ ನೋಡೋಣ. ನಂಬರ್ 1, ತಜ್ಞರು ಸಜೆಸ್ಟ್ ಮಾಡೋ ಮೊದಲ ಹಣ್ಣು ಅಂತ ಅಂದ್ರೆ ಅದು ಕಿವಿ ಫ್ರೂಟ್. ಇದರಲ್ಲಿರುವ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾನೇ ಒಳ್ಳೆಯದು. ಬೇರೆ ಹಣ್ಣುಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಇನ್ನು ಇದರಲ್ಲಿರುವಂತಹ ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ ಇದು ನಿಮ್ಮ ಬಾಡಿಯಲ್ಲಿರುವಂತಹ ಶುಗರ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗಾಗಿ ಇದು ಒಂದು ಒಳ್ಳೆ ಹೆಲ್ತಿ ಆಪ್ಷನ್ ಅಂತಾನೆ ಹೇಳ್ಬೋದು ಶುಗರ್ ಇರೋರಿಗೆ. ಅಂದಹಾಗೆ ಕಿವಿ ಫ್ರೂಟ್ ಅನ್ನ ಯಾವ ಟೈಮಲ್ಲಾದ್ರೂ ತಿನ್ಬೋದು, ಆದ್ರೆ ಸಂಜೆ ಟೈಮಲ್ಲಿ ತಿಂದ್ರೆ ಒಳ್ಳೇದು. ಸೆಕೆಂಡ್ ಬೆಸ್ಟ್ ಫ್ರೂಟ್ ಪಪ್ಪಾಯ. ಇದರಲ್ಲೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಕಡಿಮೆ ಇರುತ್ತೆ, ಕ್ಯಾಲರೀಸ್ ಕಡಿಮೆ ಇರುತ್ತೆ, ಜೊತೆಗೆ ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದೆ. ಹೀಗಾಗಿ ಪಪ್ಪಾಯ ಸಕ್ಕರೆ ಕಾಯಿಲೆ ಇರೋರಿಗೆ ಒಂದು ಐಡಿಯಲ್ ಫ್ರೂಟ್ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ನಿಮ್ಗೆ ಶುಗರ್ ಇದೆ ಅಂತಂದ್ರೆ ಈ ಪಪ್ಪಾಯವನ್ನ ಮಿಡ್ ಡೇ ನಲ್ಲಿ ತಿಂದ್ರೆ ಒಳ್ಳೇದು. ಅಂದ್ರೆ ಮಧ್ಯಾಹ್ನದ ಟೈಮ್ ಅಲ್ಲಿ ತಿಂದ್ರೆ ಒಳ್ಳೇದು. ಮೂರನೇ ಬೆಸ್ಟ್ ಫ್ರೂಟ್ ಸೇಬು. ಅಂದಹಾಗೆ ವೀಕ್ಷಕರೇ, ಈ ಸೇಬುವಿನಲ್ಲಿ ಒಂದು ವಿಶೇಷ ಆಂಟಿ ಆಕ್ಸಿಡೆಂಟ್ ಇದೆ. ಇದು ಶುಗರ್ ಜಾಸ್ತಿ ಆಗುವ ಅಪಾಯವನ್ನ ಆದಷ್ಟು ಕಡಿಮೆ ಮಾಡುತ್ತೆ. ಇನ್ನು ಆಪಲ್ ನಲ್ಲೂ ಕೂಡ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುವ ಹಣ್ಣುಗಳನ್ನ ಯಾವುದೇ ಕಾರಣಕ್ಕೂ ಸಕ್ಕರೆ ಕಾಯಿಲೆ ಇರೋರು ತಿನ್ನಬಾರ್ದು. ಶುಗರ್ ಲೆವೆಲ್ ಬೇಗನೆ ಹೈ ಆಗ್ಬಿಡುತ್ತೆ. ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತಲ್ಲ, ಅಂತಹ ಫ್ರೂಟ್ಗಳನ್ನ ನೀವು ಸೆಲೆಕ್ಟ್ ಮಾಡಬೇಕು. ಹೀಗಾಗಿ ಸೇಬು ಡಯಾಬಿಟಿಕ್ ಇರೋರಿಗೆ ಒಂದು ಬೆಸ್ಟ್ ಚಾಯ್ಸ್. ಇನ್ನು ಸೇಬ್ ತಿನ್ನೋದಕ್ಕೆ ಬೆಸ್ಟ್ ಟೈಮ್ ಅಂತ ಅಂದ್ರೆ ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಸೇಬನ್ನ ನೀವು ತಿನ್ನಿ. ಇದರ ಜೊತೆಗೆ ಆರೆಂಜ್ ಅಂದ್ರೆ ಕಿತ್ತಳೆ ಕೂಡ ಡಯಾಬಿಟಿಕ್ ಪೇಷಂಟ್ಸ್ಗೆ ಒಳ್ಳೆಯದು. ಇದನ್ನು ಕೂಡ ಆರಾಮಾಗಿ ತಿನ್ಬೋದು. ಇದರಲ್ಲಿ ಫೈಬರ್ ಹೆಚ್ಚಿನ ಪ್ರಮಾಣದಲ್ಲಿದೆ, ಕ್ಯಾಲರೀಸ್ ಕಡಿಮೆ ಇರುತ್ತೆ. ಹೀಗಾಗಿ ಕಿತ್ತಳೆ ಸಕ್ಕರೆ ಕಾಯಿಲೆ ಇರೋರಿಗೆ ಒಂದು ಸೇಫ್ ಆಪ್ಷನ್. ಆದ್ರೆ ಒಂದು ವಿಚಾರ ನಿಮ್ಮ ಗಮನದಲ್ಲಿಟ್ಕೊಳ್ಬೇಕು. ಅದು ಏನಪ್ಪಾ ಅಂದ್ರೆ, ನೀವು ಕಿತ್ತಳೆ ತಿಂತೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಊಟ ಆದ ತಕ್ಷಣ ಇದನ್ನ ತಿನ್ನಬಾರ್ದು. ಖಾಲಿ ಹೊಟ್ಟೆಯಲ್ಲೂ ಇದನ್ನ ತಿನ್ನಬಾರ್ದು. ಊಟ ಆದ 2-3 ಗಂಟೆಗಳ ನಂತರ ಇದನ್ನ ತಿಂದ್ರೆ ಬೆಸ್ಟ್. ಇದರ ಜೊತೆಗೆ ನೀವು ಪೇಳೆ ಹಣ್ಣನ್ನು ತಿನ್ಬೋದು. ನೇರಳೆ ಹಣ್ಣುಗಳು ಕೂಡ ಸಕ್ಕರೆ ಕಾಯಿಲೆ ಇರೋರಿಗೆ ಸೇಫು. ವೀಕ್ಷಕರೇ, ನಿಮ್ಗೇನಾದ್ರೂ ಡಯಾಬಿಟಿಸ್ ಇದ್ರೆ ಯಾವುದೇ ಕಾರಣಕ್ಕೂ ಹಣ್ಣುಗಳನ್ನ ಜ್ಯೂಸ್ ಮಾಡಿ ಕುಡಿಬೇಡಿ. ಹಣ್ಣುಗಳನ್ನ ತಿನ್ಬೇಕು, ಜ್ಯೂಸ್ ಕುಡಿಬಾರ್ದು. ಆದ್ರೆ ಒಂದ್ ನೆನಪಿರ್ಲಿ ವೀಕ್ಷಕರೇ, ಈ ಹಣ್ಣುಗಳು ಡಯಾಬಿಟಿಕ್ ಪೇಷಂಟ್ಸ್ಗೆ ಒಳ್ಳೇದು ಅಂತ ಹೇಳಿ ಹೆಂಗೆಂಗೋ ತಿನ್ನೋ ಹಾಗಿಲ್ಲ. ಆಗ್ಲೇ ನಿಮ್ಗೆ ಹೇಳಿದೀನಿ, ಎಚ್ಚರಿಕೆ ಇರ್ಲಿ. ಅತಿಯಾಗಿ ತಿನ್ಬಾರ್ದು, ಲಿಮಿಟ್ ಅಲ್ಲಿ ತಿನ್ನಿ, ಕ್ವಾಂಟಿಟಿ ಕಡೆ ಗಮನ ಇರ್ಲಿ. ಇಲ್ಲ ಅಂದ್ರೆ ಸಮಸ್ಯೆ ಆಗಬಹುದು, ಹುಷಾರು. ಇದರ ಜೊತೆಗೆ ನೀವು ಈ ಹಣ್ಣುಗಳನ್ನ ತಿನ್ಬೇಕಾದ್ರೆ ಒಂದ್ಸಾರಿ ನಿಮ್ಮ ಡಾಕ್ಟರ್ ಸಲಹೆ ಪಡೆಯೋದನ್ನ ಮರಿಬೇಡಿ. ಕಳೆದ ವಿಡಿಯೋದಲ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಯಾವ ಹಣ್ಣುಗಳನ್ನ ತಿನ್ನಬಾರ್ದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನೀವು ಆ ವಿಡಿಯೋವನ್ನ ನೋಡಬಹುದು, ನಿಮ್ಗೆ ಹೆಲ್ಪ್ ಆಗಬಹುದು. ಇದರಿಂದ ನೋಡಿದ್ರಲ್ಲ ವೀಕ್ಷಕರೇ, ಡಯಾಬಿಟಿಕ್ ಪೇಷಂಟ್ಸ್ ಯಾವ ಹಣ್ಣುಗಳನ್ನ ತಿನ್ಬಹುದು, ಹೇಗ್ ತಿನ್ಬೇಕು, ಎಷ್ಟು ತಿನ್ಬೇಕು ಅನ್ನೋದನ್ನ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ. ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ. ಯಾಕೆ ಅಂದ್ರೆ ಎಲ್ಲರಿಗೂ ಹೆಲ್ಪ್ ಆಗ್ಲಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರ್ಲಿ. ನಮಸ್ಕಾರ.